ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಇನ್ನೂ ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತಿನ ವಿಡಿಯೋನಲ್ಲಿ ನಾನು ಸೊಳ್ಳೆ ಅಂದರೆ ಉಪ್ಪು ಸೊಳ್ಳೆದು ವಡೆ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಲೈಫ್ನಲ್ಲಿ ಫಸ್ಟ್ ಟೈಮ್, ನನಗೂ ಕೂಡ ಗೊತ್ತಿಲ್ಲ, ನನ್ನ ಅಮ್ಮ ಕೂಡ ಮಾಡಿಲ್ಲ, ನಾನು ಹುಟ್ಟಿದಾಗಿಂದ ಮಾಡೂ ಇಲ್ಲ, ನೋಡಿ ಇಲ್ಲ ಕೂಡ. ಸೊ ಹಾಗಾಗಿ ಹೇಗೆ ಮಾಡ್ತಾರಂತ ತಿಳ್ಕೊಂಡು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಅದು ಕೂಡ ಪರ್ಫೆಕ್ಟ್ ಆಗಿ ಬಂದಿದೆ. ನಾನು ತೋರಿಸಿದ್ನಲ್ಲ ಅದನ್ನು ನಾನು ಉಪ್ಪು ಸೊಳ್ಳೆನ ಜಸ್ಟ್ ಉಪ್ಪು ಮತ್ತು ನೀರಲ್ಲಿ ಅಂದರೆ ತಣ್ಣೀರಲ್ಲಿ ಹಾಕಿಟ್ಟಿದ್ದೆ. ಈ ಸೈಡಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಬರೀ ಉಪ್ಪಲ್ಲೇ ಹಾಕಿಡ್ತಾರೆ, ಅದೊಂಥರ ಗಮ್ಮಿನ ಟೈಪ್ ಆಗಿಬಿಡತ್ತೆ. ಸೊ ಹಾಗಾಗಿ ನಮಗೆ ನಾವು ಫಸ್ಟಿಗೆ ಯಾವ ಥರ ಉಪ್ಪೆಲ್ಲ ಹಾಕಿಟ್ಟಿರ್ತೇವೋ ಅದೇ ಥರನೇ ನಾವು ಯಾವಾಗಲೂ ಯೂಸ್ ಮಾಡುವಾಗ ಅದೇ ಥರನೇ ಫ್ರೆಶ್ ಆಗಿರಬೇಕು ಅಂದರೆ ಜಸ್ಟ್ ನಾವು ತಣ್ಣೀರನ್ನು ಹಾಕಿಟ್ರೆ ಉಪ್ಪಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ನಾನು ಇದನ್ನಿಟ್ಟು ಒಂದೂವರೆ ವರ್ಷ ಆಯಿತು. ಸೊ ಹಾಗೇನೇ ಇದೆ. ಅದನ್ನು ಮಾಡಬೇಕು ಅಂತಂದರೆ ಫಸ್ಟ್ ನಾವು ಒಂದು 8 to 10 ಅವರ್ಸ್ ನೀರಲ್ಲಿ ತೆಗೆದಿಡಬೇಕಾಗತ್ತೆ, ಯಾಕಂದರೆ ಉಪ್ಪು ಹೀರ್ಕೊಂಡಿರುತ್ತಲ್ಲ. ಸೊ ಹಾಗಾಗಿ ನಾನು ಅದನ್ನು ಇಟ್ಬಿಟ್ಟು ಬಂದು ಇಲ್ಲಿ ನಾನು ತಲೆಗೆ ಸ್ವಲ್ಪ ಡ್ಯಾಂಡ್ರಫ್ ಆಗಿದೆ ಅಂತ ಹೇಳಿ ಶಾಂಪೂನ ಹಾಕೋತಾ ಇದ್ದೀನಿ. ಹೆಚ್ಚಾಗಿ ಶಾಂಪೂನ ಹಾಕೊಳ್ಳುವಾಗ ತಲೆ ಸ್ನಾನ ಮಾಡುವಾಗಲೇ ಹಾಕ್ತಾರೆ, ಬಟ್ ಇದು ಡ್ಯಾಂಡ್ರಫ್ ಶಾಂಪೂ ಆಗಿರೋದ್ರಿಂದ ಇದನ್ನ ತಲೆಸ್ನಾನ ಮಾಡೋ ಮುಂಚೆ ಒಂದು 5 to 10 ಮಿನಿಟ್ಸ್ ಮೊದಲೇ ಹಚ್ಕೊಂಡು ತಲೆಸ್ನಾನ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಒಂದು 235 ರುಪೀಸ್ ಇದೆ. ಇದು ನನ್ನ ಮಗನಿಗೆ ತುಂಬಾ ಅಂದರೆ ತುಂಬಾನೇ ಅಂದರೆ ಒಂಥರ ಅಲರ್ಜಿ ಟೈಪ್ ಆಗಿತ್ತು ಅನ್ಬೋದು. ಸೊ ಇದನ್ನ ಯೂಸ್ ಮಾಡಿದ್ಮೇಲೆ ತುಂಬ ಅಂದರೆ ತುಂಬ ಕಂಟ್ರೋಲಿಗೆ ಬಂದಿದೆ. ಇವಾಗ ತಲೆ ತುಂಬ ನಾರ್ಮಲ್ ಆಗಿದೆ ಅವನದ್ದು. ಸೊ ಯಾರಿಗೆಲ್ಲ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆಯೋ ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡಿ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದು ಮೆಡಿಕಲ್ ಶಾಪಿಂದನೇ ತಗೊಂಡಿರೋದು. ಅದನ್ನು ನಾನು ಉಪ್ಪು ತೆಗಿಯೋಕ್ಕೆ ಅಂತ ಇಟ್ಟಿದ್ನಲ್ಲ, ಬೇರೆ ನೀರಲ್ಲಿ ಹಾಕಿಟ್ಟಿದ್ದೆ. ಸೊ ಅದನ್ನು ತೆಗ್ದಾದ್ಮೇಲೆ ಜಸ್ಟ್ ಯಾವುದೇ ನೀರು ಹಾಕ್ತೇನೆ ಅದನ್ನು ಹಾಗೆ ಕಡ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕಾಗತ್ತೆ. ಆಮೇಲೆ ನಾನಿಲ್ಲಿ ಅದನ್ನು ಕಡ್ಕೊಂಡಾದ್ಮೇಲೆ ಅದನ್ನು ಅಕ್ಕಿ ಹಿಟ್ಟಿಗೆ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಕೊತ್ತಂಬರಿ ಕಾಳು, ಒಣಮೆಣಸು ಅದನ್ನು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಮೇಲ್ಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಈ ಸೈಡಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಅಕ್ಕಿ ಹಿಟ್ಟನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಡೈರೆಕ್ಟಾಗಿ ಅಕ್ಕಿನ ನೆನೆ ಹಾಕಿ 1 to 3 ಅವರ್ಸ್ ಅದನ್ನು ಕಡ್ದು ಇದ್ರ ಜೊತೆ ಮಿಕ್ಸ್ ಮಾಡ್ತಾರೆ, ಅದು ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಟೇಸ್ಟಿಗಿರಲಿ ಅಂತ ಹೇಳಿ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ, ಅಂದರೆ ತಟ್ಟಿದ್ರೆ ಒಡೆ ಥರ ಬರಬೇಕು, ಆ ಥರ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡಿದ್ರು ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು, ಉಂಡ್ಲುಕಾಳು ಮಾಡ್ತಾರೆ, ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು. ಬಟ್ ಅದು ಹದನೇ ಬರಲಿಲ್ಲ. ಅದನ್ನು ಕಲ್ಲಲ್ಲಿ ಕಡಿಬೇಕಾಗತ್ತೆ, ಅದರಲ್ಲಿ ನೀರಿನ ಅಂಶ ಇದ್ದಿದ್ದರಿಂದ ಅದು ತುಂಬ ತೆಳುವಾಯಿತು. ಸೊ ಹಾಗಾಗಿ ನಾನು ವಡೆನ ಮಾಡಿಬಿಡೋಣ ಅಂತ ಹೇಳಿ ವಡೆ ಮಾಡಿದೆ. ಇದನ್ನು ಬಾಳೆಲ್ಲಿ ತಟ್ಟಿ ಮಾಡ್ತಾರೆ, ಇಲ್ಲ ಪ್ಲಾಸ್ಟಿಕಲ್ಲಿ ತಟ್ಟಿ ಮಾಡ್ತಾರೆ. ನನಗೆ ನಾನು ಮಾಡ್ತಾ ಇದ್ನಲ್ಲ ರೆಡಿ ಮಾಡಿಟ್ಟಾಗಿತ್ತು. ಸೊ ಹಾಗಾಗಿ ಇನ್ನು ಮಾಡಿಬಿಡೋಣ ಅಂತ ಹೇಳಿ ಕೈಲಿ ತಟ್ಟಿನೇ ಮಾಡಿದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಆದರೂ ಕೂಡ ಯಾವುದೇ ಒಂದು ಮಿಸ್ಟೇಕ್ ಇಲ್ಲದೇ ತುಂಬ ಚೆನ್ನಾಗಿ ಬಂತು. ಮಳೆಗಾಲಕ್ಕೆ ಇದನ್ನು ತುಂಬ ಹೆಚ್ಚಾಗಿ ಯೂಸ್ ಮಾಡ್ತಾರೆ, ತುಂಬ ಜನ ಮಾಡ್ತಾ ಇರ್ತಾರೆ, ನಾನು ನೋಡಿದ್ದೀನಿ. ಅದ್ರಲ್ಲಿ ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ನನಗೆ ಏನಾಗ್ಬಿಡುತ್ತೋ ಅಂತ ಹೆದರಿಕೆ ಇತ್ತು. ಬಟ್ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು. ಸೊ ಸ್ವಲ್ಪ ಮಾಡಿದ್ರಿಂದ ಇನ್ನೊಂದ್ಸತಿ ಮಾಡೋಣ ಅಂತ ಹೇಳಿ ಸೆಕೆಂಡ್ ಟೈಮ್ ಕೂಡ ಮಾಡಿದೆ. ಹಾಗೆ ತುಂಬ ಮಳೆ ಬರ್ತಾ ಇತ್ತಲ್ಲ, ಹಾಗೆ ಅವತ್ತು ನನಗೆ ಒಂದು ಫಂಕ್ಷನ್ಗೆ ಹೋಗೋಕ್ಕಿತ್ತು. ನಾನು ನಮ್ಮ ಪರಿಚಯದವರು, ಸೊ ಅವ್ರ ಮನೆಗೆ ಹೋಗಿದ್ದೆ, ಪಾತಾಳ ಅಂತ ಹೇಳಿ. ಸೊ ಪಾತಾಳ ವೆಂಕಟರಮಣ ಅಜ್ಜ ಅವ್ರದ್ದು ವರ್ಷ ಅಂತ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ದು. ನಾನು ಫಸ್ಟ್ ಅಲ್ಲಿ ಒಂದು 6 ದಿನ ಪ್ರೆಗ್ನೆಂಟ್ ಇರುವಾಗ ನಾನು ಅವ್ರ ಮನೇಲಿ ಬಾಡಿಗೆಗಿದ್ದೆ. ಸೊ ಯಾವುದೇ ಫಂಕ್ಷನ್ ಆದರೂ ಬಿಡೋದಿಲ್ಲ, ಎಲ್ಲದಕ್ಕೂ ಕರೀತಾರೆ. ಮನೆಯವ್ರ ಥರನೇ ಇದ್ದಾರೆ, ಯಾರಿಗೂ ಕೂಡ ಒಂಥರ ಅಹಂಕಾರ ಅನ್ನೋದಾಗಲಿ ಒಂದಿದಾಗಲಿ ಯಾವುದೂ ಕೂಡ ಅವರಲ್ಲಿಲ್ಲ. ಸೊ ಇಲ್ಲಿ ಅಜ್ಜ ಒಂದು ಸಮಾಜ ಸೇವೆ ಮಾಡೋರಿಗೋಸ್ಕರ ಅಂತ ಹೇಳಿ ವರ್ಷ ಕೂಡ ಈ ಥರ ಮಾಡಬೇಕು ಅಂತ ಹೇಳಿ ಅವ್ರದ್ದು ಇದಿತ್ತಂತೆ. ಸೊ ಹಾಗಾಗಿ ಇಲ್ಲಿ ಪುತ್ತಿಲ್ಲದವರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ರು. ಸೊ ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ರು. ನಾನು ಪುತ್ತಿಲ್ಲದವ್ರದ್ದು ಎಲ್ಲ ಒಂದು ಕಾರ್ಯಕ್ರಮಗಳಾಗಲಿ ಅವರ ಪೋಸ್ಟರ್ಸ್ ಆಗಲಿ ಎಲ್ಲ ನೋಡ್ತಾ ಇರ್ತೀನಿ. ಕೆಲವೊಬ್ಬರು ತಾವು ಬೆಳಿಬೇಕು ಅಂತ ಹೇಳಿ ಸೊ ಎಲ್ಲರಿಗೂ ಒಂಥರ ಸಹಾಯ ಮಾಡೋ ಥರ ನಾಟಕ ಮಾಡ್ತಿರ್ತಾರೆ. ಬಟ್ ಇವರು ಒಬ್ರಿಗೆ ಯಾರಿಗಾದ್ರೂ ಸಹಾಯ ಮಾಡಿದಾರ ಅಂತ ಹೇಳಿ ಪೋಸ್ಟ್ ಹಾಕಿದರೆ ಅದರಿಂದ ಇನ್ನೊಬ್ರು ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳೋ ಕಾರಣಕ್ಕೋಸ್ಕರ ಅವ್ರು ಪೋಸ್ಟ್ ಹಾಕಿರ್ತಾರೆ ಅನ್ನೋದು ನನಗೆ ತುಂಬ ಪೋಸ್ಟ್ ನೋಡಿದ ಮೇಲೆ ಗೊತ್ತಾಯಿತು. ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಸಹಾಯ ಮಾಡ್ತಾರೆ. ಸೊ ಯಾರಿಗೂ ಕೂಡ ಇಲ್ಲ ಅನ್ನೋದಿಲ್ಲ, ಯಾವುದೇ ಪರಿಸ್ಥಿತಿಲಿದ್ರು, ಯಾವುದೇ ಒಂದು ಕಷ್ಟದ ಪರಿಸ್ಥಿತಿಲಿದ್ರು ಕೂಡ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಸೊ ಅದು ಕೂಡ ಅವ್ರಿಗೆ ಮಾಡಿದ್ದು ತುಂಬಾನೇ ಹೆಮ್ಮೆ ಅನ್ನಿಸ್ತು. ಹಾಗೆ ಇಲ್ಲಿ ನಾನು
ಇಷ್ಟು ವರ್ಷ ಹುಟ್ಟಿ ಬೆಳೆದಾಗಿಂದಲೂ ಯಾರೂ ಕೂಡ ಈ ಥರ ಮನೆ ಕೆಲಸದವ್ರನ್ನ ಟ್ರೀಟ್ ಮಾಡಿರೋದನ್ನ ನಾನು ಎಲ್ಲೂ ನೋಡಿಲ್ಲ. ಅಷ್ಟು ಚೆನ್ನಾಗಿ ಇವರು ಪಾತಾಳ ಮನೆಯವರು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಮನೆ ಆಳನ್ನ. ಸೊ ಅಜ್ಜನಿಗೂ ಕೂಡ ಅಷ್ಟೇ ಇಷ್ಟ, ಮನೆಯವ್ರ ಥರನೇ ನೋಡ್ಕೋತಾ ಇದ್ರು. ಸೊ ಅವರ ಒಂದು ವರ್ಷಾಂತದ ಮನೆಯ ಕೆಲಸದ ಆಳುಗಳಿಗೆ ಒಂದು 6 ಜನ 7 ಜನಕ್ಕೇನೋ ಅನ್ಸುತ್ತೆ. ಆ ಆಳುಗಳು ಕೂಡ ನಾನು ಅಲ್ಲಿದ್ದಿರುವಾಗ ನೋಡ್ತಾ ಇದ್ನಲ್ಲ, ಅವರು ಕೂಡ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು. ಇವಾಗ್ಲೂ ಕೂಡ ಕಂಡ್ರು ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸೊ ಅವ್ರಿಗೂ ಕೂಡ ಅಲ್ಲೇ ಸನ್ಮಾನ ಮಾಡಿ ಅವ್ರಿಗೂ ಕೂಡ ಬಟ್ಟೆ ಎಲ್ಲ ಕೊಟ್ರು. ನನ್ನ ಮಕ್ಕಳು ಅಲ್ಲಿಗೆ ಹೋದ್ಮೇಲೆ ಕೈಗೆ ಸಿಗ್ಲಿಲ್ಲ, ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳಿ ಅವ್ರ ಜೊತೆನೆ ಆಟ ಆಡ್ತಾ ಇದ್ರು. ನನಗೆ ಇಲ್ಲೇ ಇದ್ರೂ ಕೂಡ ಹೋಗೋಕ್ಕಾಗೋದಿಲ್ಲ, ಮಕ್ಕಳು ಹೋಗೋಣ ಹೋಗೋಣ ಅಂತ ಹೇಳ್ತಿರ್ತಾರೆ. ಬಟ್ ಏನಾದ್ರೂ ಫಂಕ್ಷನ್ ಇದ್ರೆ ಮಾತ್ರ ಅಟೆಂಡ್ ಆಗಕ್ಕಾಗತ್ತೆ, ಯಾಕಂದ್ರೆ ಮಕ್ಕಳಿಗೆ ಓದಕ್ಕೆಲ್ಲ ಇರುತ್ತಲ್ಲ. ಸೊ ಹಂಗಾಗಿ ಹೋಗಕ್ಕಾಗೋದಿಲ್ಲ. ಹಾಗೆ ತಾಳಮದ್ದಲೆನೂ ಕೂಡ ಇತ್ತು. ಕಾವ್ಯಶ್ರೀ ಅವ್ರದ್ದು ಒಂದು ಯಾವಾಗ್ಲೂ ಕೂಡ ಅವ್ರ ಮನೇಲಿ ಯಾವುದೇ ಫಂಕ್ಷನ್ ಆದ್ರೂ ತಾಳಮದ್ದನೆ ಇರುತ್ತೆ. ತುಂಬಾ ಚೆನ್ನಾಗಿ ಹೇಳ್ತಾರೆ. ನನಗಂತೂ ಖುಷಿ ಆಗುತ್ತೆ. ನನಗೆ ಅಷ್ಟೊಂದು ಅರ್ಥ ಆಗದೆ ಇದ್ರೂ ಕೂಡ ತುಂಬಾ ಚೆನ್ನಾಗಿ ನನಗೆ ಇಂಟ್ರೆಸ್ಟ್ ಬರುತ್ತೆ ಕೇಳಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಆ ಫಂಕ್ಷನ್ ಎಲ್ಲ ಮುಗಿಸಿ ಮತ್ತೆ ಮರುದಿನ ನನಗೆ ಊರಿಗೆ ಹೋಗೋಕ್ಕಿತ್ತು. ನಾನು ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು. ಸಂಡೇ ಆಗಿದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವತ್ತೇ ಹೋಗಿ ಬರೋಣ ಅಂತ ಹೇಳಿ ತುಮಕೂರಿಗೆ ಹೋಗಬೇಕಾಗಿತ್ತು. ತುಮಕೂರಲ್ಲಿ ಅಪ್ಪ ಅಮ್ಮನ ಬರ್ತಾರೆ. ಸೊ ಹಾಗಾಗಿ ನಾನು ಮಾತ್ರ ಮಾಡಿ ತಿಂದದ್ದಲ್ಲ, ಇನ್ನು ಅವ್ರಿಗೂ ಸ್ವಲ್ಪ ಕೊಡೋಣ ಅಂತ ಹೇಳಿ. ಸೊ ನಾನು ಹೇಳಿದ್ನಲ್ಲ, ಫಸ್ಟ್ ವಡೆ ಮಾಡಿದ್ದು ಸಣ್ಣ ಸಣ್ಣದಾಗಿ ಮಾಡಿದ್ದೆ. ಇದನ್ನು ಕೂಡ ಪುನಃ ಮತ್ತೆ ಮಾಡಿದೆ. ಎಷ್ಟೊಂದು ಟೇಸ್ಟಿಯಾಗಿ ಆಗಿತ್ತು ಅಂದರೆ ನನಗೆ ಶಾಕ್ ಆಯಿತು. ಮಗ ಇನ್ನೂ ಬೇಕು ಅಂತ ಹೇಳ್ತಾ ಇದ್ದ. ಸೊ ಒಂದೇ ಸ್ನ್ಯಾಕ್ಸನ್ನೇ ಪದೇ ಪದೇ ಮಾಡಿದರೆ ಅಷ್ಟೊಂದು ಚೆನ್ನಾಗಿರೋದೆಲ್ಲ, ಬೇಡ ಇನ್ನು ಬೇರೆ ಏನಾದರೂ ಮಾಡೋಣ ಅಂತ ಹೇಳಿದ್ದೀನಿ. ಇನ್ನೊಂದು ಸ್ವಲ್ಪ ಅದನ್ನು ಬಿಟ್ಟು ಮತ್ತೆ ಮಾಡಿದ್ರಾಯ್ತು ಅಂತ ಹೇಳಿ. ಯಾರೆಲ್ಲ ಕೂಡ ಈ ಒಂದು ಹಲಸಿನ ಸೊಳ್ಳೆನ ಡೈರೆಕ್ಟಾಗಿ ಉಪ್ಪಲ್ಲಿ ಮಾತ್ರ ಹಾಕಿಡ್ತಿರೋ, ನೀರು ಹಾಕಿಟ್ರೆ ಕೂಡ ಇನ್ನೂ ನಾವು ಯಾವ ಥರ ಫಸ್ಟಿಗೆ ಹಾಕಿಟ್ಟಿರ್ತೀವೋ ಅದೇ ಥರನೇ 1 ವರ್ಷ 2 ವರ್ಷ ಕಳೆದ್ರೂ ಅದೇ ಒಂದು ಗಟ್ಟಿ, ಅದೇ ಒಂದು ಫ್ಲೇವರ್ ಎಲ್ಲ ಇರುತ್ತೆ. ಸೊ ಅದೇ ಥರ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.